ಕೃತಾಂಜನ ಮೂಲಿಕೆ. ಕೃತಾಂಜನ ಮೂಲಿಕೆ ಅಂತ ಹೇಳಿದ್ರೆ ಇದು ಒಂದು ನೂರಾರು ವರ್ಷಗಳ ಹಿಂದೆ, ಒಂದು ಸುಮಾರು 300 ವರ್ಷ ಅಂತ ಹೇಳಿ ನಾವು ಅಂದಾಜಿಟ್ಟಿದ್ವಿ. ಆ ಒಂದು 300 ವರ್ಷದ ಹಿಂದೆ ಒಂದು ಹುತ್ತದ ಕೆಳಗಡೆ ಇರುವಂತ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ, ಅದಕ್ಕೆ ಒಂದು ಸಿಸ್ಟಮ್ ಇದೆ. ಆ ಮೂಲಿಕೆಯನ್ನು ಹುಡುಕ್ಬೇಕಾದ್ರೆ ಕೆಲವು ಯಕ್ಷಿಣಿ ದೇವಿಯರ ಒಂದು ಸಹಾಯವನ್ನ ತಗೊಂಡು ಮತ್ತೆ ಒಂದಷ್ಟು ನಾವು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳಿಂದ ಕೆಲವು ಅಂಜನ ಶಾಸ್ತ್ರಗಳಿಂದ ಅದನ್ನೆಲ್ಲ ನೋಡ್ಕೊಂಡು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನೆಲ್ಲ ಮಾಡಿ ಕೊನೆಗೆ ಸುಮಾರು ಒಂದು 4-5 ವರ್ಷಗಳ ಪರಿಶ್ರಮದಿಂದ ಆ ಒಂದು ಮೂಲಿಕೆ ಇರುವಂತಹ ಒಂದು ಜಾಗಕ್ಕೆ ನಾವು ಹೋಗಿ ಆ ಮೂಲಿಕೆಯನ್ನು ತಗೊಂಡಿರ್ತಕ್ಕಂಥದ್ದು. ಆ ಮೂಲಿಕೆಯನ್ನು ತಗೋಬೇಕಾದ್ರೆ ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಆ ಒಂದು ಮೂಲಿಕೆಯನ್ನ ತೆಗೆದು ಆ ಮೂಲಿಕೆಯನ್ನ ಶುದ್ಧ ಮಾಡಿ ಅದನ್ನ ಸಿದ್ಧಿ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದಿಗ್ಬಂಧನಗಳನ್ನ ಹಾಕಿ ತಗೊಂಡ್ಬಂದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಕೃತಾಂಜನ ಮೂಲಿಕೆ. ನೋಡಿ, ಕೃತಾಂಜನ ಮೂಲಿಕೆ ನಾನು ಹೇಳ್ದಂಗೆ ನಾ ಭೂತೋ ನಾ ಭವಿಷ್ಯತಿ, ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ಮೂಲಿಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ಸಿಗುತ್ತೆ. ಎಲ್ಲಿ ಸಿಗತ್ತಪ್ಪ ಅಂತ ಹೇಳಿದ್ರೆ, ಒಂದು ಹಾವು ಯಾರಿಗೂ ಕಚ್ಚದೇನೆ ತನ್ನ ವಿಷವನ್ನ ತಾನೇ ಒಳಗಡೆ ಇಟ್ಕೊಂಡು ಕೊನೆಗೆ ಅಂತ್ಯವನ್ನ ಕಾಣುವಂತಹ ಏನು ಒಂದು ಹಾವು ನೆಲೆಸಿರುವಂತಹ ಹುತ್ತ ಇದೆ, ಆ ಹುತ್ತದ ಕೆಳಗಡೆ ಇರುವಂತ ಒಂದು ಮೂಲಿಕೆ ಇದು. ಇವಾಗ ಸಾಮಾನ್ಯವಾಗಿ ಯಾವ್ದಾದ್ರು ಗಿಡಮೂಲಿಕೆ ಅಂದ ತಕ್ಷಣ ಎಲ್ಲರೂ ಹೋಗಿ ತಗೊಂಡ್ಬಂದ್ಬಿಡ್ತಾರೆ, ಇಲ್ಲ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇರುತ್ತೆ. ಆದ್ರೆ ಇಂತಹ ಮೂಲಿಕೆ ಇದೆಯಲ್ಲ, ಅದ್ಭುತದಲ್ಲೇ ಪರಮ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ. ಈಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಮೂಲಿಕೆಯನ್ನ ತಂದ ಮೇಲೆ ಇದರ ಒಂದು ಪ್ರಾಯೋಗಿಕವಾಗಿ ಸುಮಾರು ಜನಗಳ ಮೇಲೆ ಇದರ ಒಂದು ಪ್ರಯೋಗವನ್ನ ನಡೆಸಿದೀವಿ. ಎಲ್ಲರಿಗೂ ಕೂಡ 100% ಸಕ್ಸಸ್ ಸಿಕ್ಕಿದೆ. ಮತ್ತೆ ಅದಕ್ಕೆ ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಆರಾಧನೆ ಮಾಡ್ತಕ್ಕಂತ ಆ ದೀಪ ಯಕ್ಷಿಣಿ ದೇವಿ ಇರ್ಬೋದು, ಮತ್ತೆ ನಮ್ಮ ಗುರುಗಳ ಒಂದು ಸಹಾಯ ಇರ್ಬೋದು, ಇವೆಲ್ಲವೂ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ಬೋದು.